ಹಲೋ ಫ್ರೆಂಡ್ಸ್, ಎಲೆಕ್ಟ್ರಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ BMRCLನ ಪ್ರೀವಿಯಸ್ ಇಯರ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ರಿ. ದಿ ಎಕ್ಸಾಮ್ ವಾಸ್ ಕಂಡಕ್ಟೆಡ್ ಆನ್ 18/9/2026 ಮೈಂಟೆನೆನ್ಸ್ ಪೋಸ್ಟ್ಗೆ ಕರೆದಿದ್ದಾರೆ. ಸೊ ನಂಬರ್ ಆಫ್ ಕ್ವಶನ್ಸ್ ವಾಸ್ 100 ಇನ್ ನಂಬರ್. ಇವತ್ತಿನ ಈ ವಿಡಿಯೋದಲ್ಲಿ ಕ್ವಶನ್ ನಂಬರ್ 1 to ಕ್ವಶನ್ ನಂಬರ್ 50 ಗಂಟ ಸಾಲ್ವ್ ಮಾಡ್ತೀನಿ. ಇನ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಕ್ವಶನ್ ನಂಬರ್ 51 to ಕ್ವಶನ್ ನಂಬರ್ 100. ಸೊ ಮೂವಿಂಗ್ ಆನ್ ಟು ದ ಫಸ್ಟ್ ಕ್ವಶನ್ ಏನಂತ ಕೇಳಿದ್ರೆ ಅಂತ ಹೇಳಿದ್ರೆ, ವಾಟ್ ಈಸ್ ದ ಮಿನಿಮಮ್ ಏಜ್ ಫಾರ್ ಎಲಿಜಿಬಿಲಿಟಿ ಟು ವೋಟ್ ಇನ್ ಇಂಡಿಯಾ ಅಂತ ಕೇಳ್ತಾರೆ. ಫಸ್ಟ್ ಆಪ್ಷನ್ ಏನು 21, ನೆಕ್ಸ್ಟ್ 20, 18, 19. ಸೊ ನಮ್ಗೆ ಗೊತ್ತಿರೋ ಪ್ರಕಾರ ನಾವು ಎಷ್ಟು ವರ್ಷಕ್ಕೆ ನಾವು ಅಚೀವ್ ಆದಮೇಲೆ ನಾವು ವೋಟ್ ಮಾಡ್ಬೋದು ಅಂತ ಹೇಳಿದ್ರೆ 18 ಇಯರ್ಸ್. ಸೊ ಒನ್ಸ್ ವಿ ಆರ್ ಗೆಟಿಂಗ್ ಇನ್ ಟು 18 ಇಯರ್ಸ್ ನಾವು ವೋಟ್ ಮಾಡೋ ಅಂತ ನಮಗೆ ಸುವಿಧೆ ಇರುತ್ತೆ. ಸೊ ದಿ ಕರೆಸ್ಪಾಂಡಿಂಗ್ ಆಪ್ಷನ್ ದಟ್ ಇಸ್ ಗೋಯಿಂಗ್ ಟು ಫಾಲೋ ಈಸ್ ಆಪ್ಷನ್ ಸಿ ಈಸ್ ಕರೆಕ್ಟ್. ಸೆಕೆಂಡ್ ಕ್ವಶನ್, ಇಟ್ಸ್ ಅ ಬಿಟ್ ಟ್ರಿಕಿ ಕ್ವಶನ್. ನೋಡಿ, ಇನ್ನು ಮೆಟ್ರಿಕ್ ಸಿಸ್ಟಮ್ ಅಂತ ಕೇಳಿದರೆ, ಸೊ ನೋಡಿ ಇನ್ನು ಮೆಟ್ರಿಕ್ ಸಿಸ್ಟಮ್ ಅಂತ ಹೇಳಿದ್ರೆ, ಸೊ ಇನ್ ದ ಮೆಟ್ರಿಕ್ ಸಿಸ್ಟಮ್ 1 HP ಈಕ್ವಲ್ಸ್ ಟು ಎಷ್ಟು 735.5 ವ್ಯಾಟ್ಸ್ ಅಂತ ಇದೆ. ಸೊ ಮೆಕ್ಯಾನಿಕಲ್ ಹಾರ್ಸ್ ಪವರ್ ಅಂತ ಹೇಳಿದ್ರೆ ಇಟ್ ಈಸ್ 746. ಮೆಕ್ಯಾನಿಕಲ್ ಹಾರ್ಸ್ ಪವರ್ ಅಂತ ಹೇಳಿದ್ರೆ ಇಟ್ ಈಸ್ 746. ಆಪ್ಷನ್ ಯಾವುದು? ಆಪ್ಷನ್ ಬಿ. ಆನ್ ಆಪ್ಟಿಕಲ್ ಫೈಬರ್ ಈಸ್ ಅ ಟ್ರಾನ್ಸ್ಪರೆಂಟ್ ರಾಡ್ ಯೂಶಲಿ ಮೇಡ್ ಅಪ್ ಆಫ್. ಸೊ ಇಟ್ ಈಸ್ ಮೇಡ್ ಅಪ್ ಆಫ್ ಗ್ಲಾಸ್, ಪ್ಯೂರ್ ಸಿಲಿಕಾ ಅಥವಾ ಕ್ಲಿಯರ್ ಪ್ಲಾಸ್ಟಿಕ್. ಸೊ ವಿಚ್ ಈಸ್ ನಾಟ್ ಮೇಡ್ ಅಪ್ ಆಫ್ ಅಂತ ಹೇಳಿದರೆ ಆರಾಮ್ಸೆ ನಾವು ಕಾಪರ್ ಅಂತ ಹೇಳ್ಬಿಟ್ಟು ಬರಿಬೋದಾಯಿತು. ಸೊ ABD ಈಸ್ ಸೂಟಬಲ್ ಆನ್ಸರ್, ಬಟ್ ಪ್ರಿಸೈಸ್ಲಿ ನಾನೇನಾದರೂ ಮಾತಾಡಿದ್ರೆ ಗ್ಲಾಸ್ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗುತ್ತೆ, ರೈಟ್? ಫೋರ್ತ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ದ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ದಟ್ ಈಸ್ UNO ಆಸ್ ಇಟ್ ಹೆಡ್ ಕ್ವಾರ್ಟರ್ಸ್ ಇನ್ ಯಾವುದರಲ್ಲಿ? ವಾಷಿಂಗ್ಟನ್ DC, ಜೆನಿವಾ, ಬರ್ನ್, ನ್ಯೂಯಾರ್ಕ್. ಸೊ ನಮ್ಗೆ ಗೊತ್ತಿರೋ ಪ್ರಕಾರ UNOದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ನ್ಯೂಯಾರ್ಕ್ನಲ್ಲಿದೆ. ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ಫಿಫ್ತ್ ಕ್ವಶನ್ ನೋಡಿ, ದ 200 ಕಿಲೋವ್ಯಾಟ್ ಆಂಪಿಯರ್ ಟ್ರಾನ್ಸ್ಫಾರ್ಮರ್ ಈಸ್ ಆಪರೇಟಿಂಗ್ ಆನ್ 440 volts. ಪವರ್ ಫ್ಯಾಕ್ಟರ್ ಈಕ್ವಲ್ಸ್ ಟು 0.85 ಅಂತ ಕೊಟ್ಟಿದ್ದಾರೆ. ದೆನ್ ದ ರೇಟಿಂಗ್ ಆಫ್ ದ ಟ್ರಾನ್ಸ್ಫಾರ್ಮರ್ ಇನ್ ಕಿಲೋವ್ಯಾಟ್ ಈಕ್ವಲ್ಸ್ ಅಂತ ಕೇಳಿದ್ದಾರೆ, ರೈಟ್? ಸೊ ನಮ್ಗೆ ಗೊತ್ತಿರೋ ಏನು ಫಾರ್ಮುಲಾ? ಪವರ್ ಫ್ಯಾಕ್ಟರ್ ವಿಚ್ ಇಸ್ ಈಕ್ವಲ್ಸ್ ಟು ಆ್ಯಕ್ಚುಯಲ್ ಪವರ್ ಡಿವೈಡೆಡ್ ಬೈ ಅಪರೆಂಟ್ ಪವರ್ ಅಂತ ಅರ್ಥ. ಸೊ ದಟ್ ಈಸ್ ಆ್ಯಕ್ಚುಯಲ್ ಪವರ್ ಡಿವೈಡೆಡ್ ಬೈ ಅಪರೆಂಟ್ ಪವರ್, ರೈಟ್? ಸೊ ಪವರ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ, ಅಪರೆಂಟ್ ಪವರನ್ನು ಕೊಟ್ಟಿದ್ದಾರೆ. ಎಷ್ಟು? 200. ಸೊ ಆ್ಯಕ್ಚುಯಲ್ ಪವರ್ ವಿಚ್ ಇಸ್ ಈಕ್ವಲ್ಸ್ ಟು ಪವರ್ ಫ್ಯಾಕ್ಟರ್ ಇಂಟು ಅಪರೆಂಟ್ ಪವರ್. ಪವರ್ ಫ್ಯಾಕ್ಟರ್ ಇಂಟು ಅಪರೆಂಟ್ ಪವರ್. ಪವರ್ ಫ್ಯಾಕ್ಟರ್ ಎಷ್ಟಿದೆ? 0.85 ಇಂಟು ಅಪರೆಂಟ್ ಪವರ್ ಎಷ್ಟಿದೆ? 200 ಕಿಲೋ. ಸೊ ಆನ್ ಸಾಲ್ವಿಂಗ್ ನಮಗೇನು ಬರುತ್ತೆ? ಆಪ್ಷನ್ ಬಿ, ನಥಿಂಗ್ ಬಟ್ ಎಷ್ಟು? 170 ಕಿಲೋ ವ್ಯಾಟ್ ಅಂತ ನಮಗೆ ಆನ್ಸರ್ ಬರ್ತಾ ಇದೆ, ರೈಟ್? ಸಿಕ್ಸ್ತ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಟರ್ಮ್ ಯೂಸ್ಡ್ ಇನ್ ಕ್ರಿಕೆಟ್? ಬುಲ್ಸ್ ಐ, ಫೈನ್ ಲೆಗ್, ಲವ್, ಏಸ್. ಸೊ ಕ್ರಿಕೆಟ್ನಲ್ಲಿ ನಾವು ಆಫನ್ ಆಗಿ ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ ಫೈನ್ ಲೆಗ್ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಆಪ್ಷನ್ ಯಾವುದು? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಸೆವೆಂತ್ ಕ್ವಶನ್ ನೋಡಿ, ಏನು ಕೊಟ್ಟಿದ್ದಾರೆ? ವಾಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೆಪ್ಸ್ ಇನ್ ಒನ್ ಫ್ಲೈಟ್ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಏನು? 18, 15, 20, 12. ಸೊ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೆಪ್ಸ್ ಎಷ್ಟು ಬರುತ್ತೆ? 12 ಬರುತ್ತೆ. ಸೊ ಅದೇ ರೀತಿ ಯು ಹ್ಯಾವ್ ಟು ರಿಮೆಂಬರ್ ವರ್ಟಿಕಲ್ ಹೆಡ್ ರೂಮ್ ಆಲ್ಸೋ. ಸೊ ವರ್ಟಿಕಲ್ ಹೆಡ್ ರೂಮ್ ಎಷ್ಟಿರುತ್ತೆ? ವರ್ಟಿಕಲ್ ಹೈಟ್ ಅಂತ ಹೇಳ್ಬಿಟ್ಟು ಎಷ್ಟಿರುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಸಮ್ವೇರ್ ಅರೌಂಡ್ 2 meters. ಆಪ್ಷನ್ ಯಾವುದು? ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ಏಯ್ತ್ ಕ್ವಶನ್ ನೋಡಿ, ಹೂ ಈಸ್ ದ ಚೇರ್ಮನ್ ಆಫ್ ಲೋಕಸಭಾ? ಫಸ್ಟ್ ಆಪ್ಷನ್ ಯಾವುದು? ಸ್ಪೀಕರ್. ಸೆಕೆಂಡ್ ಪ್ರೆಸಿಡೆಂಟ್. ಥರ್ಡ್ ಆಪ್ಷನ್ ಪ್ರೈಮ್ ಮಿನಿಸ್ಟರ್. ಫೋರ್ತ್ ಆಪ್ಷನ್ ಹೋಮ್ ಮಿನಿಸ್ಟರ್. ಸೊ ಸ್ಪೀಕರ್ ಈಸ್ ದ ಹೆಡ್ ಇನ್ ದ ಕೇಸ್ ಆಫ್ ಲೋಕಸಭಾ. ಆಪ್ಷನ್ ಯಾವುದು? ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. ದಿ ಪೋರ್ಷನ್ ವೇರ್ ವಿ ಪ್ಲೇಸ್ ಅವರ್ ಫುಟ್ ವೈಲ್ ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಈಸ್ ಕಾಲ್ಡ್. ಏನಂತ ಕರಿತಾರೆ ಅದನ್ನು? ಇಟ್ ಈಸ್ ಕಾಲ್ಡ್ ಆಸ್ ಟ್ರೆಡ್. ಇಟ್ ಈಸ್ ಕಾಲ್ಡ್ ಆಸ್ ಟ್ರೆಡ್. ಆಪ್ಷನ್ಸ್ ಯಾವ್ದಾದ್ರು ಕೊಟ್ಟಿದ್ರು? ರೈಸರ್, ಟ್ರೆಡ್, ನೋಸಿಂಗ್ ಬ್ಲಾಕ್ಸ್ ಅಂತ ಕೊಟ್ಟಿದ್ರು. ಸೊ ಇಟ್ ಈಸ್ ಟ್ರೆಡ್. ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ದಿ ಆಲ್ಜಿಬ್ರೈಕ್ ಡಿಫ್ರೆನ್ಸ್ ಬಿಟ್ವೀನ್ ದ ಮ್ಯಾಕ್ಸಿಮಮ್ ಲಿಮಿಟ್ ಟು ದ ಬೇಸಿಕ್ ಸೈಜ್ ಈಸ್ ಕಾಲ್ಡ್ ಆಸ್ ಏನು? ಅಪ್ಪರ್ ಡಿವಿಯೇಷನ್. ನೋಡಿ, ಮೋಸ್ಟ್ ಆಫ್ ದಿ ಕ್ವಶನ್ಸ್ ಹೆಂಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಡೆಫಿನಿಷನ್ ಬೇಸ್ ಕ್ವಶನ್ಸ್ ಕೊಟ್ಟಿದ್ದಾರೆ. CMOS VLSI, CMOSದು ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್, ದಟ್ ಎಕ್ಸ್ಟೆನ್ಷನ್ ಪಾರ್ಟ್ ಈಸ್ JFET, ಜಂಕ್ಷನ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್, ರೈಟ್? ಇದರಲ್ಲಿ ಏನೇನು ಟರ್ಮಿನಲ್ಸ್ ಇರುತ್ತೆ? ಇಟ್ ಈಸ್ ಹ್ಯಾವಿಂಗ್ ಸೋರ್ಸ್, ಡ್ರೈನ್ ಆ್ಯಂಡ್ ಗೇಟ್. ಸೊ ಇದರಲ್ಲಿ ಡಬಲ್ ಗೇಟ್ ಸಹ ಇರ್ಬೋದು. ಸೊ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ, ರೈಟ್? JFET ಕ್ಯಾರೆಕ್ಟರಿಸ್ಟಿಕ್ ಮತ್ತು CMOS ಕ್ಯಾರೆಕ್ಟರಿಸ್ಟಿಕ್ಸ್ ಇವೆಲ್ಲದನ್ನು ಯಾವುದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸೆಕ್ಷನ್ ಇಂಜಿನಿಯರ್ಸ್ಗೆ ಇಂಪಾರ್ಟೆಂಟ್, ಬಟ್ ಫಾರ್ ಅಸ್ ಮೇಂಟೆನೆನ್ಸ್ ಲೆವೆಲ್ ಇಟ್ ಈಸ್ ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್, ರೈಟ್?
The maximum temperature of class A insulation is ಎಷ್ಟು 120 ಡಿಗ್ರಿ ಸೆಂಟಿಗ್ರೇಡ್. ಇದೂ ಅಷ್ಟೇ ಬೇಸಿಕ್ ಡೆಫಿನಿಷನ್ಸ್ ವೈಸಲ್ಲೇ ಕೇಳಿದ್ದಾರೆ, ರೈಟ್. ಕ್ಲಾಸ್ ವೈದು ಎಷ್ಟಿದೆ 90 ಡಿಗ್ರಿ ಸೆಂಟಿಗ್ರೇಡ್, ರೈಟ್. ಕ್ಲಾಸ್ ಎದು ಎಷ್ಟಿದೆ 105 ಡಿಗ್ರಿ ಸೆಂಟಿಗ್ರೇಡ್. ಅದೇ ರೀತಿ ಕ್ಲಾಸ್ ಬಿದು ಎಷ್ಟಿದೆ 130 ಡಿಗ್ರಿ ಸೆಂಟಿಗ್ರೇಡ್. ಕ್ಲಾಸ್ ಇದು ಎಷ್ಟಿದೆ 120 ಡಿಗ್ರಿ ಸೆಂಟಿಗ್ರೇಡ್. ಸಿಮಿಲರ್ಲಿ ಕ್ಲಾಸ್ ಎಫ್ which is 155. ಅದೇ ರೀತಿ remember for class H also it is 180 degree centigrade, right. For speed controller of DC motors, the field control methods gives the speed above the rated, below the rated, remain same, become 0. So it is going to give the information with respect to above the rated speed ಕೊಡುತ್ತೆ, ರೈಟ್. ಆಮ್ಮೀಟರ್ ಮತ್ತು ಓಲ್ಡ್ ಮೀಟರ್ ಇದೆಲ್ಲ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಆಮ್ಮೀಟರ್ ಏನಕ್ಕೆ ಯೂಸ್ ಮಾಡ್ತೀರಿ, ಕರೆಂಟ್ನ ಫೈಂಡ್ ಔಟ್ ಮಾಡೋಕ್ಕೆ ಆಮ್ಮೀಟರ್ ಯೂಸ್ ಮಾಡ್ತೀರಿ. ಓಲ್ಡ್ ಮೀಟರ್ ಈಸ್ ಯೂಸ್ ಟು ಮೆಷರ್ ಫಾರ್ ವೋಲ್ಟೇಜ್. ಅದೇ ರೀತಿ ವ್ಯಾಟ್ ಮೀಟರ್ ಈಸ್ ಯೂಸ್ ಟು ಡಿಟರ್ಮೈನ್ ದ ಪವರ್, ರೈಟ್. ಸೊ ಆಮ್ಮೀಟರ್ಸ್ನ ನಾವು ಯೂಶಲಿ ಯಾವಾಗೂ ಸೀರೀಸ್ ಆಗಿ ಕನೆಕ್ಟ್ ಮಾಡಬೇಕು. ಆಮ್ಮೀಟರ್ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ, ರೈಟ್. ಸೊ ಇಲ್ಲಿ ನೋಡಿ ನಾನು ಆಮ್ಮೀಟರ್ ಅಂತ ಬರ್ತೀನಿ, ಈ ಕಡೆ ವೋಲ್ಟ್ ಮೀಟರ್ ಅಂತ ಬರ್ತೀನಿ. ಆಮ್ಮೀಟರ್ನ ನಾನು ಸೀರೀಸಾಗಿ ಕನೆಕ್ಟ್ ಮಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು ಲೋಡ್, ಬಟ್ ವೋಲ್ಟ್ ಮೀಟರ್ನ ನಾನು ಯಾವ ರೀತಿ ಕನೆಕ್ಟ್ ಮಾಡ್ತೀನಿ, ಪ್ಯಾರಲಲ್ ವಿತ್ ರೆಸ್ಪೆಕ್ಟ್ ಟು ಲೋಡ್ ಅಂತ ಕನೆಕ್ಟ್ ಮಾಡ್ತೀನಿ. ಆಮ್ಮೀಟರ್ದು ರೆಸಿಸ್ಟೆನ್ಸ್ ಅನ್ನೋದು ಏನಿರುತ್ತೆ ಕಡಿಮೆ ಇರುತ್ತೆ, ವೋಲ್ಟ್ ಮೀಟರ್ದು ರೆಸಿಸ್ಟೆನ್ಸ್ ಅನ್ನೋದು ಏನಿರುತ್ತೆ ಜಾಸ್ತಿ ಇರುತ್ತೆ, ರೈಟ್. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ವಿ ಹ್ಯಾವ್ ಟು ನೋ, ರೈಟ್. ಸೊ ಪವರ್ ಡೆಸಿಪೇಷನ್ ಅನ್ನೋದು ಮಾತಾಡೋ ಅವಶ್ಯಕತೆ ಇಲ್ಲ. talk about only resistance as well as ನಾವು ಯಾವ ರೀತಿ ಕನೆಕ್ಟ್ ಮಾಡ್ತೀರಿ ಅದು ಇಂಪಾರ್ಟೆಂಟ್, ರೈಟ್. ಸೊ 15th ಕ್ವಶನ್ ನಾವು ತಗೊಂಡ್ರೆ ಕ್ವಶನ್ ಏನು ಕೊಟ್ಟಿದ್ದಾರೆ, ಫಾರ್ ರಿವೆಟಿಂಗ್ ಅ ರೌಂಡ್ ಎಡ್ ರಿವೆಟ್ ಹ್ಯಾಮರ್ ಯೂಸ್ಡ್ ಈಸ್. ಫಾರ್ ರಿವೆಟಿಂಗ್ ಅ ರೌಂಡ್ ಎಡ್ ರಿವೆಟ್ ಹ್ಯಾಮರ್ ಯೂಸ್ಡ್ ಈಸ್ ಯಾವುದು, ಕ್ರಾಸ್ ಪಿನ್ ಹ್ಯಾಮರ, ಸ್ಲೆಡ್ಜ್ ಹ್ಯಾಮರ, ಬಾಲ್ ಪಿನ್ ಹ್ಯಾಮರ, ಕ್ಲಾ ಹ್ಯಾಮರ ಅಂತ ಕೇಳ್ತಾ ಇದ್ದಾರೆ. ಸೊ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಯಾವುದು, ಬಾಲ್ ಪಿನ್ ಹ್ಯಾಮರ್, ಆಪ್ಷನ್ ಸಿ, ರೈಟ್. ಸೊ ಫಿಟ್ಟರ್ ರಿಲೇಟೆಡ್ ಕ್ವಶನ್ಸ್ ಜಾಸ್ತಿ ಕೇಳ್ತಾ ಇದ್ದಾರೆ, ಒಂದು ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಡಿ, ರೈಟ್. 16th ಕ್ವಶನ್, ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಮೈಕ್ರೋಮೀಟರ್ ಈಸ್ ಏನು, ಬೋಲ್ಟ್ ಅಂಡ್ ನಟ್ ಸಿಸ್ಟಮ್. ಸ್ಟ್ರೈಟ್ ಅವೇ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ನಾಟ್ ಅ ಕಾಂಪ್ಲಿಕೇಟೆಡ್ ಒನ್. 16ಗೆ ಆನ್ಸರ್ ಏನು ಬರುತ್ತೆ, ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. 17th ಕ್ವಶನ್, ವಿಚ್ ಈಸ್ ನಾಟ್ ದ ಪ್ರಾಪರ್ಟಿ ಆಫ್ ಅ ಕೂಲೆಂಟ್. ಕೂಲೆಂಟ್ದು ಪ್ರಾಪರ್ಟಿ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ, ರೈಟ್. ಹೈ ಕೂಲಿಂಗ್ ಕೆಪಾಸಿಟಿ ಬಿಟ್ವೀನ್ ಟೂಲ್ ಆ್ಯಂಡ್ ವರ್ಕ್, this is the property of a coolant, right. Clear visibility between tool and work, yes, right. Effective to skin and work, skin ge matte work ge result athava like there is no relation that is going to exist, so this is not the property. Increases the life of the tool, yes, it increases the life of a tool, wear and tear na kadme ಮಾಡುತ್ತೆ. So option ಯಾವುದು, option C is going to follow. Lubrication is done in the machine to reduce the friction of sliding parts or mating parts, the rising temperature between tool and work, the free movement of the sliding parts, none of the above. Lubrication ಏನು ಬೇಕು ಅಂತ ಹೇಳಿದ್ರೆ it is for the free movement of the sliding parts ಅಂತ ಅರ್ಥ, ರೈಟ್. ಆಪ್ಷನ್ ಯಾವುದು, ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. 19th ಕ್ವಶನ್ ನೋಡಿ, ಬೇಸಿಕ್ 10th ಲೆವೆಲ್ ಮ್ಯಾಥ್ಸ್ ಕೇಳಿದ್ದಾನೆ, ರೈಟ್. ಮೀನ್, ಮೀಡಿಯನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದ್ರ ಬಗ್ಗೆ ಕ್ವಶನ್ಸ್ ಇರುತ್ತೆ, ರೈಟ್. ಸೊ ಮೀನ್ ಅಂದರೆ ಏನು, ಆವರೇಜ್ ಅಂತ ಅರ್ಥ, ರೈಟ್. ಮೀಡಿಯನ್ ಅಂದರೆ ಏನು, ಈ ಮಿಡಲ್ ವ್ಯಾಲ್ಯೂ ಅಂತ ಅರ್ಥ, ರೈಟ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಫ್ರಮ್ ಮಿಡಲ್ ವ್ಯಾಲ್ಯೂ ಹೌ ಫಾರ್ ಯು ಆರ್ ಅಪರ್ಟ್ ಅಂತ ಅರ್ಥ, ಎಷ್ಟು ದೂರದಲ್ಲಿ ಇದ್ದೀರಾ ಅಂತ ಅರ್ಥ, ರೈಟ್. ಸೊ ಕೌಂಟ್ ದ ನಂಬರ್ ಆಫ್ ವೇರಿಯಬಲ್ಸ್, ಎಷ್ಟು ಡೇಟಾ ವ್ಯಾಲ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ನೋಡಿ, 1 2 3 4 5 6 7. ಸೊ 7 ಬೀಯಿಂಗ್ ಆ್ಯನ್ ಆಡ್ ನಂಬರ್, ಸೊ ಮೀಡಿಯನ್ ಏನಿರುತ್ತೆ ಒಂದೇ ಇರುತ್ತೆ. ಅಕಸ್ಮಾತ್ ಏನಾದರೂ ಈವನ್ ನಂಬರ್ ಆಫ್ ಟರ್ಮ್ಸ್ ಏನಾದರೂ ಇದ್ದರೆ ಮಿಡಿಲ್ ಟು ಟರ್ಮ್ಸ್ ವಿಲ್ ಬಿ ಅ ಮೀಡಿಯನ್, ಅವೆರಡದು ಆವ್ರೇಜ್ ತೊಗೊಂಡು ನಾವು ಸಾಲ್ವ್ ಮಾಡಬೇಕಾಗುತ್ತೆ, ರೈಟ್. ಸೊ 26 42, 31 38, 33 43, 37 ಈಸ್ ಯುವರ್ ಮೀಡಿಯನ್. 37 ಈಸ್ ಯುವರ್ ಮೀಡಿಯನ್, ರೈಟ್. 37ಗೆ ಮತ್ತು 33ಗೆ ಎಷ್ಟು ಡಿಫ್ರೆನ್ಸ್ ಇದೆ, 37ಗೆ 43ಗೆ ಎಷ್ಟು ಡಿಫ್ರೆನ್ಸ್ ಇದೆ, 37ಗೆ 38ಗೆ ಎಷ್ಟು ಡಿಫ್ರೆನ್ಸ್ ಇದೆ, 37ಗೆ 31ಗೆ ಎಷ್ಟು ಡಿಫ್ರೆನ್ಸ್ ಇದೆ. All those things are not important, but if at all if you want to solve, ನೀವೇನು ಮಾಡಿ ಅಂತ ಹೇಳಿದ್ರೆ ಜಸ್ಟ್ ರೈಟ್ ದ ನಂಬರ್, ಆಜು ಬಾಜು ನಂಬರ್ಸ್ನೆಲ್ಲ ತೆಗೆದುಬಿಡಿ ಅಷ್ಟೇ, ರೈಟ್. ಸೊ ಫಸ್ಟ್ ಎಲಿಮೆಂಟ್ ಲಾಸ್ಟ್ ಎಲಿಮೆಂಟ್ ಯು ರಿಮೂವ್, ನೆಕ್ಸ್ಟ್ ಫಸ್ಟ್ ಎಲಿಮೆಂಟ್ ನೆಕ್ಸ್ಟ್ ಲಾಸ್ಟ್ ಎಲಿಮೆಂಟ್ ಯು ಹ್ಯಾವ್ ಟು ರಿಮೂವ್,
ರೈಟ್. ಮಿಡಲ್ ಎಲಿಮೆಂಟ್ನ ತೊಗೊಂಡು ಯು ಹ್ಯಾವ್ ಟು ಸಾಲ್ವ್ ಇಟ್. ಮಿಡಲ್ ಎಲಿಮೆಂಟ್ನ ತೊಗೊಂಡು ಯು ಹ್ಯಾವ್ ಟು ಸಾಲ್ವ್ ಇಟ್, ರೈಟ್. ಸೊ ಆನ್ಸರ್ ಏನು ಬರುತ್ತೆ? 37 ಯು ಆರ್ ಗೋಯಿಂಗ್ ಟು ಗೆಟ್ ದಿ ಆನ್ಸರ್. ನೆಕ್ಸ್ಟ್, ಅ ಟೆಂಪರರಿ ಪಿಯರ್ ಯೂಸ್ಡ್ ಆರ್ ಮೇಡ್ ಇನ್ ದ ರಿವರ್ ಬೆಡ್ ಈಸ್ ಕಾಲ್ಡ್ ಆಸ್. ಏನಂತ ಕರೀತಾರೆ ಅದನ್ನು? ಪಿಲ್ಲರ್ ಅಂತ ಕರೀತಾರೆ. ಸೊ ಮೆಟ್ರೋ ಕನ್ಸ್ಟ್ರಕ್ಷನ್ನಲ್ಲಿ ನೀವು ಪಿಲ್ಲರ್ ಬಗ್ಗೆ ಮಾತಾಡ್ತೀರಾ, ರೈಟ್. ಆ ಪಿಲ್ಲರ್ ಅಂದರೆ ಅರ್ಥ ಏನು? ಪ್ಯಾರ್ಪೆಟ್ ವಾಲ್ ಅಂದ್ರೇನು? ಸೊ ಇಟ್ ಈಸ್ ಪ್ಯಾರಾಫೆಟ್ ವಾಲ್, ರೈಟ್. ಪ್ಯಾರಾಫೆಟ್ ವಾಲ್ ಅಂದರೆ ಏನು? ಕೇಸನ್ ಅಂದರೆ ಏನು? ಕ್ರಿಪ್ಸ್ ಅಂದರೆ ಏನು? ನೋಡಿ, ಇದನ್ನು ನೀವು ಆಲ್ರೆಡಿ ಓದಿರ್ತೀರಾ. ಒನ್ಸ್ ಯು ಗೆಟಿಂಗ್ ಇನ್ ಟು BMRCL ಸಿವಿಲ್ ಸ್ಟ್ರಕ್ಚರ್ನಲ್ಲಿ ಇದೆಲ್ಲ ಬಂದೇ ಬರುತ್ತೆ. ಸೊ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಐಡಿಯಾ ಇರಬೇಕು, ರೈಟ್. ವಾಕ್ವೇ ಅಂದರೆ ಏನು? ಸೊ ಇದ್ರ ಬಗ್ಗೆ ಎಲ್ಲ ನಮ್ಗೆ ಐಡಿಯಾ ಇದ್ದರೆ ವಿ ಕ್ಯಾನ್ ಏಬಲ್ ಟು ವರ್ಕ್ ಈಸಿಲಿ. ಸೊ ನಿಮ್ಮ ಬೇಸಿಕ್ ಸ್ಕಿಲ್ನ ಅವ್ರು ಟೆಸ್ಟ್ ಮಾಡ್ತಾ ಇದ್ದಾರೆ ಈ ಇಯರ್ ಅಷ್ಟೇ, ರೈಟ್. ದ ಎಲ್ ಸಿ ಎಮ್ ಅಂದ್ರೇನು? ಕಾಮನ್ ಎಲಿಮೆಂಟ್ಸ್ ಬರೀಬೇಕು. ರಿಪೀಟೆಡ್ ಎಲಿಮೆಂಟ್ಸ್ನ ನೀವೇನು ಮಾಡಬೇಕು? ಒಂದೇ ಸತಿ ಬರ್ಕೊಬೇಕು. HCF ಅಂದ್ರೇನು? ಓನ್ಲಿ ಕಾಮನ್ ಎಲಿಮೆಂಟ್ಸ್ ಯು ಆರ್ ಗೋಯಿಂಗ್ ಟು ರೈಟ್, ರೈಟ್. ನಾವು ಲುಕ್ ಎಟ್ ದ ಥಿಂಗ್ಸ್. A² B ಪ್ಲಸ್ AB² ಅಂತ ಕೊಟ್ಟಿದ್ದಾರೆ. ಇವೆರಡರಲ್ಲಿ ಕಾಮನ್ ಯಾವುದು? ಸೇ ಸಪೋಸ್ ಇಫ್ ಐ ಆಮ್ ಟೇಕಿಂಗ್ AB ಆಸ್ ಕಾಮನ್, ನಂಗೆ ಏನು ಬರುತ್ತೆ? A ಪ್ಲಸ್ B ಮಿಕ್ಕಿರೋ ಟರ್ಮ್, ರೈಟ್. ದಿಸ್ ಈಸ್ ಒನ್ ಟರ್ಮ್. ನೆಕ್ಸ್ಟ್ ಟರ್ಮಲ್ಲಿ ಏನಿದೆ? AQ ಪ್ಲಸ್ A² B ಅಂತ ಇದೆ. ಸೊ ಇವೆರಡರಲ್ಲಿ ಏನು ಕಾಮನ್ ಇದೆ? A² ಈಸ್ ಕಾಮನ್, ರಿಮೈನಿಂಗ್ ಈಸ್ ವಾಟ್? A ಪ್ಲಸ್ B. ಇವೆರಡರಲ್ಲೂ ಕಾಮನ್ ಟರ್ಮ್ ಏನಿದೆ? A ಪ್ಲಸ್ B ಈಸ್ ಕಾಮನ್. A ಪ್ಲಸ್ B ಈಸ್ ಕಾಮನ್, ರೈಟ್. A ಪ್ಲಸ್ B ಈಸ್ ಕಾಮನ್ ಫಾರ್ ಯು, ರೈಟ್. Then again you will be left with what? A² B. ಯಾಕೆ A² B ಬರಿತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ A² ಇದೆ, ಇಲ್ಲಿ A ಇದೆ. ಸೊ ಓನ್ಲಿ ಒನ್ ಟೈಮ್ ಹ್ಯಾವ್ ಟು ರೈಟ್. A² ಅನ್ನಲ್ಲಿ A ಆಲ್ರೆಡಿ ಕವರ್ ಆಗಿದೆ. ಇಲ್ಲಿ B ಇದೆ, ಇಲ್ಲಿ B ಇಲ್ಲ, ನೋ, ನಾಟ್ ರಿಕ್ವೈರ್ಡ್, ರೈಟ್. ಒಂದು ಸತಿ B ಬದ್ಬಿಟ್ಟು ಬಿಟ್ಬಿಡಿ. ಇಲ್ಲಿ A ಪ್ಲಸ್ B ಆಲ್ರೆಡಿ ಹ್ಯಾವ್ ರಿಟರ್ನ್, ಇನ್ನೊಂದು ಸತಿ A ಪ್ಲಸ್ B ಬರೆಯೋ ಅವಶ್ಯಕತೆ ಇಲ್ಲ. ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ದಿಸ್ ಟರ್ಮ್ ಯು ರೈಟ್ ಆಸ್ ಇಟ್ ಈಸ್. AB ಇಂಟು A ಪ್ಲಸ್ B ಬರೀರಿ, ರೈಟ್. A ಆಲ್ರೆಡಿ ಬರ್ದಿದ್ದೀನಿ, ಇನ್ನೊಂದು A ಬರೀಬೇಕು. ಸೊ ಇಟ್ ಈಸ್ A². B ರಿಟರ್ನ್. A ಪ್ಲಸ್ B ಆಲ್ರೆಡಿ ಬರ್ತೀನಿ, ಮತ್ತು ಇನ್ನೊಂದು ಸತಿ ಬರೆಯೋ ಅವಶ್ಯಕತೆ ಇಲ್ಲ, ರೈಟ್. ಸೊ ಇಟ್ ಈಸ್ A² B ಇಂಟು A ಪ್ಲಸ್ B, ರೈಟ್. ಸೊ ದಿಸ್ ಈಸ್ ಆಪ್ಷನ್ A ಈಸ್ ಗೋಯಿಂಗ್ ಟು ಫಾಲೋ. ಸಪೋಸ್ ಇವೆರಡು ಎಲಿಮೆಂಟಲ್ಲಿ ಅಕಸ್ಮಾತ್ ಅವ್ರೇನಾದರೂ HCF ಅಂತ ಕೇಳಿದರೆ ನೀವೇನು ಬರೀಬೇಕಾಯಿತು? A ಇಂಟು A ಪ್ಲಸ್ B ಈಸ್ ಯುವರ್ HCF, ರೈಟ್. ಅಥವಾ GCD ಅಂತ ಆದರೂ ಕೇಳ್ಬೋದು, ರೈಟ್. ಸೊ HCF ಆಫ್ 2 ನಂಬರ್ಸ್, GCD ಆಫ್ 2 or 3 ನಂಬರ್ಸ್ ಎಲ್ಲ ಕೇಳೋವಂಥ ಸಾಧ್ಯತೆ ಇರುತ್ತೆ, ರೈಟ್. ದಿ ಸರ್ಕ್ಯೂಟ್ ಯೂಸ್ ಟು ಗೆಟ್ ಪ್ಯೂರರ್ DC ಔಟ್ಪುಟ್ ಫ್ರಮ್ ಅ ರೆಕ್ಟಿಫೈರ್ ಈಸ್ ಕಾಲ್ಡ್ ಆಸ್ ಏನು? ರಿಪಲ್ ಫಿಲ್ಟರ್. ಈಸ್ ಕಾಲ್ಡ್ ಆಸ್ ರಿಪಲ್ ಫಿಲ್ಟರ್, ರೈಟ್. ಆಪ್ಷನ್ ಯಾವುದು? ಆಪ್ಷನ್ D ಈಸ್ ಗೋಯಿಂಗ್ ಟು ಫಾಲೋ. 23rd ಕ್ವಶನ್, ಅಗೇನ್ ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಕ್ವಶನ್ ಕೇಳಿದ್ದಾರೆ. ಸೊ ಸಮ್ ಆಫ್ ದ ವ್ಯಾಲ್ಯೂಸ್ ಯು ಹ್ಯಾವ್ ಟು ನೋ. ಏನು? cos² θ ಪ್ಲಸ್ sin² θ ಈಕ್ವಲ್ಸ್ ಟು 1. cos² θ ಪ್ಲಸ್ sin² θ ಈಕ್ವಲ್ಸ್ ಟು 1, ಇದು ಗೊತ್ತಿರಬೇಕು. ನೆಕ್ಸ್ಟ್, sec² θ ಮೈನಸ್ tan² θ ಈಕ್ವಲ್ಸ್ ಟು 1, ರೈಟ್. ನೆಕ್ಸ್ಟ್, cosec² θ ಮೈನಸ್ cot² θ ಈಕ್ವಲ್ಸ್ ಟು 1, ಮೈನಸ್ cot² θ ಈಕ್ವಲ್ಸ್ ಟು 1. ನೋಡಿ, ಇಲ್ಲಿ ಥೀಟಾ ಅಂತ ಬರ್ತಿದ್ದೀನಿ, ಇಲ್ಲಿ A ಅಂತ ಬರ್ತಿದ್ದಾರೆ. ದೇರ್ ಈಸ್ ನೋ ಚೇಂಜ್, ರೈಟ್. ಸೊ ಲುಕ್ ಅಟ್ ದ ಥಿಂಗ್ಸ್. ಸೈನ್ನ ನಾನೇನು ಇದ್ ಕಡೆ ಏನಾದರೂ ಕಳಿಸಿದ್ರೆ 1 ಮೈನಸ್ sin² θ ಅಂತ ಬರುತ್ತೆ. ವಾಟ್ ಈಸ್ 1 ಮೈನಸ್ sin² θ? ಈಸ್ ವಾಟ್? cos² θ, ರೈಟ್. cos² θ ಅದು ಬರಿಬೋದು, ಇಲ್ಲಾಂತೇಳಿ cos² A ಅಂತ ಅದು ಬರಿಬೋದು. ಇಂಟು tan² ನಾನು ಇದ್ ಕಡೆ ಏನಾದರೂ ಕಳಿಸಿದ್ರೆ sec² θ ಈಕ್ವಲ್ಸ್ ಟು 1 ಪ್ಲಸ್ tan² θ ಅಂತ ಬರುತ್ತೆ, ರೈಟ್. 1 ಪ್ಲಸ್ tan² θ ಅಂದರೆ ಏನು? sec² A, ರೈಟ್. sec² A. ವಿ ನೋ ದಟ್ ಏನು? ಸೊ ಇದನ್ನು ಇನ್ನೊಂದು ರೀತಿ ಬರ್ಕೋಬೋದು. ಏನಂತ? cos² A ಹಾಗೆ ಬರ್ಕೊತಾ ಇದ್ದೀನಿ. sec² A ವಿಚ್ ಇಸ್ ಈಕ್ವಲ್ಸ್ ಟು ವಾಟ್? 1 ಡಿವೈಡೆಡ್ ಬೈ cos² A, ರೈಟ್. ಇವೆರಡು ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ವಾಟ್ ಐ ಹ್ಯಾವ್ ಲೆಫ್ಟ್ ವಿತ್ ಈಸ್ ಓನ್ಲಿ 1. ಆಪ್ಷನ್ ಯಾವುದು? ಆಪ್ಷನ್ A ಈಸ್ ಗೋಯಿಂಗ್ ಟು ಫಾಲೋ, ರೈಟ್. 24th ಕ್ವಶನ್ ನೋಡಿ. ಬೇ ವಿಂಡೋ ಪ್ರೊಜೆಕ್ಟಿಂಗ್ ಇನ್ ಬಿಲ್ಡಿಂಗ್ ಈಸ್ ನೋನ್ ಆಸ್ ಯಾವುದು? ರೈಟ್. ಇನ್ವರ್ಡ್, ಔಟ್ವರ್ಡ್, ಬ್ಯಾಕ್ವರ್ಡ್, ಪ್ರಪೋರ್ಷನಲ್ ಅಂತ ಕೇಳ್ತಾರೆ. ಸೊ ಇಟ್ ಈಸ್ ರೆಫರ್ ಟು ವಾಟ್? ಔಟ್ವರ್ಡ್. ಇಟ್ ಈಸ್ ರೆಫರ್ ಟು ವಾಟ್? ಔಟ್ವರ್ಡ್. 25th ಕ್ವಶನ್ ನೋಡಿ. ಇಟ್ಸ್ ಅ ಸಿಂಪಲ್ ಕ್ವಶನ್ ಅಗೇನ್. ದ ಟೀತ್ ಆಫ್ ದ ಆಕ್ಸಾ ಬ್ಲೇಡ್ ಆರ್ ಬೆಂಟ್, ರೈಟ್. ಆಕ್ಸಾ ಬ್ಲೇಡ್ ಲೈಕ್ ಗ್ರೇಡ್ಸ್ ಆಫ್ ಇರುತ್ತೆ. ಅದರಲ್ಲಿ ಲೈಕ್ ಸಿಂಗಲ್ ಸೈಡ್ ಇರುತ್ತೆ, ಡಬಲ್ ಕಟ್ ಇರುತ್ತೆ, ರೈಟ್. ಇದೆಲ್ಲ ನಮ್ಗೆ ಗೊತ್ತಿರಬೇಕು, ರೈಟ್. ಆಕ್ಸಾ ಬ್ಲೇಡ್ನಲ್ಲಿ ಒಂದೇ ಸೈಡ್ ಇರುತ್ತೆ, ಇನ್ನೊಂದು 2 ಸೈಡ್ನಲ್ಲೂ ಇರುತ್ತೆ. ಲೈಕ್ ಬೇಜಾನ್ ಕಂಪ್ನೀಸ್ ಇರುತ್ತೆ, ಲೈಕ್ ಟ್ರೂ ಕಟ್ ಬರುತ್ತೆ, ಟಪಾರಿಯಾ ಬರುತ್ತೆ, ಆ್ಯಂಡ್ ಮೆನಿ ಮೋರ್ ಆರ್ ದೇರ್, ರೈಟ್. ಸೊ ನಾವು ಆಕ್ಸಾ ಬ್ಲೇಡ್ ಯೂಸ್ ಮಾಡಿಕೊಂಡು ನಾವು ಮಟೀರಿಯಲ್ ಏನಾದರೂ ಕಟ್ ಮಾಡೋ ಟೈಮ್ನಲ್ಲಿ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಟು ಆ್ಯಂಡ್ ಫ್ರೋ ಮೂಮೆಂಟ್.
ಒಂದು ಕಡೆ ಮೂವ್ಮೆಂಟ್ ಮಾಡಿದಾಗೂ ನಂಗೆ ಮೆಟೀರಿಯಲ್ ಕಟ್ ಆಗಬೇಕು, ರಿಟರ್ನ್ ತೊಗೊಂಬರೋ ಟೈಮಲ್ಲಿ ಮೆಟೀರಿಯಲ್ ಕಟ್ ಆಗಬೇಕು. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಫಾಸ್ಟರ್ ವೇ ಐ ಕ್ಯಾನ್ ಏಬಲ್ ಟು ಅಚೀವ್. ಸೊ ಈ ರೀತಿ ನಂಗೆ ಏನಾದರೂ ಆಗಬೇಕು ಅಂತ ಹೇಳಿದ್ರೆ ನನಗೆ ಬ್ಲೇಡ್ಸ್ ಅನ್ನೋದು ಹೇಗಿರಬೇಕು, ದ ಟೀತ್ಸ್ ಅನ್ನೋದು ಹೇಗಿರಬೇಕು ಅಂತ ಹೇಳಿದ್ರೆ ಆಲ್ಟರ್ನೇಟಿವ್ಲಿ ಇಟ್ ಶುಡ್ ಬಿ ಟುವರ್ಡ್ಸ್ ರೈಟ್ ಆ್ಯಂಡ್ ಲೆಫ್ಟ್. ಒಂದೇ ಕಡೆ ಏನಾದರೂ ಇದ್ದರೆ ವೇರ್ ಆ್ಯಂಡ್ ಟೇರ್ ಬೇಗ ಆಗಿಬಿಡುತ್ತೆ, ಮೆಟೀರಿಯಲ್ ಜಾಸ್ತಿ ಬೇಗ ರಿಮೂವ್ ಮಾಡೋಕ್ಕಾಗೋದಿಲ್ಲ. ಸೊ ಆಲ್ಟರ್ನೇಟಿವಲ್ಲಿ ಏನಾದರೂ ಇದ್ದರೆ ಐ ಕ್ಯಾನ್ ಏಬಲ್ ಟು ಪರ್ಫಾರ್ಮ್ ದ ವರ್ಕ್ ಅಟ್ ದ ಫಾಸ್ಟರ್ ರೇಟ್ ಅಂತ ಅರ್ಥ, ರೈಟ್. ಆಪ್ಷನ್ ಯಾವ್ದು ಬರುತ್ತೆ ನೋಡಿ, ಆಪ್ಷನ್ ಸಿ ಈಸ್ ಗೋನ್ ಟು ಫಾಲೋ. 29th ಕ್ವೆಶನ್ ಅಗೇನ್ ಟ್ರಿಗ್ನಾಮೆಟ್ರಿಕ್ ಬೇಸ್ ಕ್ವೆಶನ್ ಕೇಳಿದ್ದಾರೆ, ರೈಟ್. ಅ ಟವರ್ ಸ್ಟ್ಯಾಂಡ್ಸ್ ವರ್ಟಿಕಲಿ, ರೈಟ್. ಅ ಟವರ್ ಈಸ್ ಸ್ಟ್ಯಾಂಡಿಂಗ್ ವರ್ಟಿಕಲಿ ಆನ್ ದ ಗ್ರೌಂಡ್, ರೈಟ್. ಸೊ ದಿಸ್ ಈಸ್ ಗ್ರೌಂಡ್ ಸರ್ಫೇಸ್. ಫ್ರಮ್ ಅ ಪಾಯಿಂಟ್ ಆನ್ ದ ಗ್ರೌಂಡ್ ವಿಚ್ ಈಸ್ 50 ಮೀಟರ್ ಅವೇ. ಸೊ ಈ ಯಾವುದೋ ಒಂದು ಪಾಯಿಂಟ್ ತೊಗೊತೀನಿ, ಇವೆರಡರದ್ದು ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ 50 ಮೀಟರ್, ಯೂನಿಟ್ ಈಸ್ ಮೀಟರ್, ರೈಟ್. away from the foot of the tower. The angle of inclination to the top of the tower is 30 degree. ನೋಡಿ, this angle of inclination to the top of the tower is ಎಷ್ಟು 30 degree ಅಂತ ಕೇಳಿದ್ದಾರೆ, ರೈಟ್. ದೆನ್ ದ ಹೈಟ್ ಆಫ್ ದ ಟವರ್ ಈಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ನೋಡಿ, ಇದನ್ನು ನಾನು ಅಡ್ಜಸೆಂಟ್ ಅಂತ ತೊಗೊತೀನಿ, ಇದನ್ನು ನಾನು ಆಪೋಸಿಟ್ ಅಂತ ತೊಗೊತೀನಿ, ಇದನ್ನು ನಾನು ಹೈಪೋಟೆನ್ಯೂಸ್ ಅಂತ ತೊಗೊತೀನಿ, ರೈಟ್. ವಾಟ್ ದೇ ಆರ್ ಆಸ್ಕಿಂಗ್ ಈಸ್ ದೆನ್ ದ ಹೈಟ್ ಆಫ್ ದ ಟವರ್ ಅಂದರೆ ಏನು, ಎಕ್ಸ್ ಅಂತ ತೊಗೊತೀನಿ. ಸೊ ದೇ ಆರ್ ಆಸ್ಕಿಂಗ್ ವಿತ್ ರೆಸ್ಪೆಕ್ಟ್ ಟು ಹೈಟ್ ಆಫ್ ದ ಟವರ್. ಸೊ ಯು ಕ್ಯಾನ್ ಏಬಲ್ ಟು ಸಾಲ್ವ್ ವಿತ್ ದ ಹೆಲ್ಪ್ ಆಫ್ ಯಾವುದಾದ್ರು ಮುಖಾಂತರ ಸಾಲ್ವ್ ಮಾಡ್ಬೋದು. ಸೈನ್ ತೀಟಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು, ಕಾಸ್ ತೀಟಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು, ಟ್ಯಾನ್ ಯೂಸ್ ಮಾಡ್ಬೋದು, ಕೊಸೆಕ್ಕು, ಸೀಕೆಂಟು, ಕಾಟ್ ಯಾವ್ದು ಬೇಕಾದ್ರೆ ಸಾಲ್ವ್ ಮಾಡ್ಬೋದು. ಬಟ್ ಆಪೋಸಿಟ್ಗೆ ಮತ್ತು ಅಡ್ಜಸೆಂಟ್ಗೆ ನನಗೆ ರಿಲೇಷನ್ ಯಾವ್ದು ಕೊಡುತ್ತೆ, ಟ್ಯಾನ್ ಈಸ್ ಗೋಯಿಂಗ್ ಟು ಗಿವ್ ದ ರಿಲೇಷನ್, ರೈಟ್. ಸೊ ಈ ಆ್ಯಂಗಲ್ನ ತೀಟಾ ಅಂತ ತೊಗೊತೀನಿ. ಸೊ ಟ್ಯಾನ್ ತೀಟಾ ಅನ್ನೋದೇನು, ಟ್ಯಾನ್ ತೀಟಾ ವಿಚ್ ಈಸ್ ಈಕ್ವಲ್ಸ್ ಟು ತೀಟಾ ವ್ಯಾಲ್ಯೂ ಏನು 30 ಡಿಗ್ರಿ ವಿಚ್ ಈಸ್ ಗಿವನ್ ಬೈ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಆಪೋಸಿಟ್ ವ್ಯಾಲ್ಯೂ ಏನಿದೆ ಗೊತ್ತಿಲ್ಲ, ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಎಕ್ಸ್ ಆ್ಯಂಡ್ ಅಡ್ಜಸೆಂಟ್ ವ್ಯಾಲ್ಯೂ ಏನಿದೆ 50 ಮೀಟರ್ಸ್ ಅಂತಿದೆ. ನೋ ನೀಡ್ ಟು ರೈಟ್ ದಟ್ ಮೀಟರ್, ಎಮ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ, ರೈಟ್. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ 30? ಟ್ಯಾನ್ 30 ಈಸ್ ವಾಟ್ 1 ಡಿವೈಡೆಡ್ ಬೈ √3 ವಿಚ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಡಿವೈಡೆಡ್ ಬೈ 50. ನೋಡಿ, ಡೆಸಿಮಲ್ನಲ್ಲಿ ನಾನೇನಾದರೂ ವ್ಯಾಲ್ಯೂಸ್ ಏನಾದ್ರು ಜ್ಞಾಪನ ಇಟ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಮಚ್ ಡಿಫಿಕಲ್ಟ್, ರೈಟ್. ಅಕಸ್ಮಾತ್ ವ್ಯಾಲ್ಯೂಸ್ ಏನಾದ್ರು ಡೆಸಿಮಲ್ ಏನಾದರೂ ಕೊಟ್ಟಿದ್ರೆ ಐ ಕ್ಯಾನ್ ಏಬಲ್ ಟು ಸಾಲ್ವ್ ಆನ್ ಸ್ಪಾಟ್. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ಎಕ್ಸ್ ಈಕ್ವಲ್ಸ್ ಟು 50 ಡಿವೈಡೆಡ್ ಬೈ √3, ರೈಟ್. ಸೊ ದಿಸ್ ಈಸ್ ದ ಹೈಟ್ ಆಫ್ ದ ಟವರ್. ಯೂನಿಟ್ ಏನಿರಬೇಕು, ಮೀಟರ್ಸ್ ಇರಬೇಕು. ಯಾಕೆಂತೇಳಿ ಎಲ್ಲ ವ್ಯಾಲ್ಯೂಸನ್ನು ಅವ್ರು ಮೀಟರ್ನಲ್ಲೇ ಕೊಟ್ಟಿದ್ದಾರೆ. ಆಪ್ಷನ್ ಯಾವ್ದು ಬರುತ್ತೆ, ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ಅಂದರೆ ಎಷ್ಟು, 50 ಡಿವೈಡೆಡ್ ಬೈ √3 ಮೀಟರ್ಸ್, 50 ಡಿವೈಡೆಡ್ ಬೈ √3 ಮೀಟರ್ಸ್. ಅಕಸ್ಮಾತ್ ಅವ್ರು ಏನಾದರೂ ಸ್ಲ್ಯಾಂಟ್ ಹೈಟ್ ಏನಾದರೂ ಕೇಳಿದರೆ, ಈ ಹೈಪೋಟೆನ್ಯೂಸ್ ಏನಾದರೂ ಕೇಳಿದರೆ, ವಾಟ್ ಈಸ್ ದ ಬೆಸ್ಟ್ ಫಾರ್ಮುಲಾ ಯು ಕುಡ್ ಹ್ಯಾವ್ ಯೂಸ್ಡ್? ಕಾಸ್ ಅನ್ನೋದನ್ನು ಯೂಸ್ ಮಾಡ್ಬೋದಾಯ್ತು. ಯಾಕೆ, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂತ ಅರ್ಥ, ರೈಟ್. 27th ಕ್ವೆಶನ್ ನೋಡಿ, ಸಿಂಪಲ್ ಕ್ವೆಶನ್, ಜಾಸ್ತಿ ಸತಿ ಕೇಳಿದ್ದಾರೆ. ದ ಚೋಕ್ ಆಫ್ ದ ಫ್ಲೋರಸೆಂಟ್ ಲ್ಯಾಂಪ್ ಈಸ್ ಅನ್ ಎಕ್ಸಾಂಪಲ್ ಆಫ್ ರೆಸಿಸ್ಟಿವ್ ಲೋಡ್, ಕೆಪಾಸಿಟಿವ್ ಲೋಡ್, ಇಂಡಕ್ಟಿವ್ ಲೋಡ್ ಆ್ಯಂಡ್ ಎಲೆಕ್ಟ್ರಿಕಲ್ ಲೋಡ್ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ವಾಟ್, ಇಂಡಕ್ಟಿವ್ ಲೋಡ್, ರೈಟ್. ನಾವೇನಾದರೂ ಫ್ಲೋರಸೆಂಟ್ ಲ್ಯಾಂಪ್ನ ನಾವೇನಾದರೂ ಗ್ಲೋ ಮಾಡಬೇಕು ಅಂತ ಹೇಳಿದ್ರೆ ದ 230 volts ಈಸ್ ನಾಟ್ ಎನಫ್. ಅಷ್ಟು ಕಡಿಮೆ ವ್ಯಾಲ್ಯೂ ಸಾಕಾಗೋದಿಲ್ಲ. ಬಿಕಾಸ್ ಇಂಡಕ್ಟನ್ಸ್ ಏನಾದರೂ ಲೈಕ್ ಇಟ್ ಶುಡ್ ಆಫರ್ ಸಮ್ ರಿಯಾಕ್ಟನ್ಸ್ ಕೈಂಡ್ ಆಫ್ ಥಿಂಗ್, ರೈಟ್. ಸೊ ಅವಾಗ ಏನಾದರೂ ಆಗಬೇಕು ಅಂತ ಹೇಳಿದ್ರೆ ಫಾರ್ ಎ ಶಾರ್ಟ್ ಮೂಮೆಂಟ್ ಆಫ್ ಟೈಮ್, ಕಡಿಮೆ ಟೈಮ್ನಲ್ಲೇ ಯು ಹ್ಯಾವ್ ಟು ಗಿವ್ ಅನ್ ಇಂಪಲ್ಸ್ ಕೈಂಡ್ ಆಫ್ ಥಿಂಗ್. ಅಂದರೆ ಏನು, ಜಾಸ್ತಿ ವೋಲ್ಟೇಜ್ ಅಪ್ಲೈ ಮಾಡಬೇಕು. ಜಾಸ್ತಿ ವೋಲ್ಟೇಜ್ ನಮ್ಮ ಹತ್ರ ಇದೆಯಾ, ಇಲ್ಲ. 230 volts ಈಸ್ ದ ಓನ್ಲಿ ವೋಲ್ಟೇಜ್ ದಟ್ ವಿ ಆರ್ ಹ್ಯಾವಿಂಗ್. ಸೊ ನಾವೇನು ಮಾಡ್ತೀರಿ, ವಿ ಈಕ್ವಲ್ಸ್ ಟು ಎಲ್ ಇಂಟು di/dt, ರೈಟ್. ದಿ ಹ್ಯೂಜ್ ಕರೆಂಟ್ ಫಾರ್ ಅ ಸ್ಮಾಲ್ ಡ್ಯೂರೇಷನ್ ಆಫ್ ಟೈಮ್ ಪಲ್ಸ್ನಲ್ಲಿ ನಾವು ಕೊಟ್ಬಿಡ್ತೀರಿ. ಅವಾಗ ಏನಾಗುತ್ತೆ, ವೋಲ್ಟೇಜ್ ಅನ್ನೋದು ಜಾಸ್ತಿ ಬರುತ್ತೆ. ಸೊ ದಿ ಫ್ಲೋರಸೆಂಟ್ ಲ್ಯಾಂಪ್ ಈಸ್ ಗೋಯಿಂಗ್ ಟು ಗ್ಲೋ. ಒಂದು ಸತಿ ಅದೇನಾದರೂ ಆನ್ ಆದರೆ ನೀವು ಚೋಕ್ನ ರಿಮೂವ್ ಮಾಡ್ಬೋದು, ಏನು ಪರವಾಗಿಲ್ಲ, ರೈಟ್. ಬಟ್ ಚೋಕ್ ಈಸ್ ಯೂಸ್ಡ್ ಓನ್ಲಿ ಅಟ್ ದ ಸ್ಟಾರ್ಟಿಂಗ್ ಮಾತ್ರನೇ ನಮ್ಗೆ ಬೇಕಾಗುತ್ತೆ ಚೋಕ್. ಒನ್ಸ್ ಬಲ್ಬ್ ಏನಾದರೂ ಲಿಟ್ ಆದಮೇಲೆ ಅವಶ್ಯಕತೆ ಇಲ್ಲ, ರೈಟ್. 28th ಕ್ವೆಶನ್ ನೋಡಿ, ನೇಮ್ ದ ಓನ್ಲಿ ಒನ್ ಕನ್ನಡಿಗ ಟು ಹ್ಯಾವ್ ಬಿಕಮ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾರು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಿದ್ದು? ಸನ್ಮಾನ್ಯ ಶ್ರೀ H.D. ದೇವೇಗೌಡ ಅವರು, ರೈಟ್. ಈ ಈಸ್ ದ ಓನ್ಲಿ ಒನ್ ಪ್ರೈಮ್ ಮಿನಿಸ್ಟರ್ ಫ್ರಮ್ ಅವರ್ ಸ್ಟೇಟ್, ರೈಟ್. ಆಪ್ಷನ್ ಯಾವುದು? ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ, ದಟ್ ಈಸ್ H.D. ದೇವೇಗೌಡ, ರೈಟ್. ದ ರೇಷಿಯೋ ಆಫ್ ಆನ್ ಟೈಮ್ ಟು ಆಫ್ ಟೈಮ್,
The ratio of on time to off time of a pulse is known as, right? Pulse repetitive frequency, duty cycle, time cycle, on cycle ಅಂತ ಕೇಳಿದ್ದಾರೆ, right? Strictly speaking, duty cycle ಅನ್ನೋದು ಹೇಗೆ ಡಿಫೈನ್ ಆಗಬೇಕು? T on divided by T on plus T off, total time period, right? So ಆಪ್ಷನ್ ಏನು ಕೊಟ್ಟಿದ್ದಾರೆ ಅವರು? ಕೀ ಆನ್ಸರ್ನಲ್ಲಿ ಡ್ಯೂಟಿ ಸೈಕಲ್ ಅಂತ ಕೊಟ್ಟಿದ್ದಾರೆ. ಬಟ್ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಡ್ಯೂಟಿ ಸೈಕಲ್ ಅಂದರೆ ಏನು? ಟಿ ಆನ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಪೀರಿಯಡ್. ಟೋಟಲ್ ಟೈಮ್ ಪೀರಿಯಡ್ ಅಂದರೆ ಎಷ್ಟು? ಟಿ ಆನ್ ಪ್ಲಸ್ ಟಿ ಆಫ್ ಈಸ್ ಯುವರ್ ಟೋಟಲ್ ಟೈಮ್ ಪೀರಿಯಡ್, ರೈಟ್? ಸೊ ಆಪ್ಷನ್ ಬಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅನ್ AC motor starter, right? Direct online starter, star delta starter, rotor resistance starter, 3-point starter ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ವಾಟ್? 3-point starter. 31st ಕ್ವೆಶ್ಚನ್ ನೋಡಿ, 7p3 ಕೊಟ್ಟಿದ ತಕ್ಷಣ ನೀವು ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡಿ. 7p3 ಈಸ್, ರೈಟ್? 7p3 ಅಂದರೆ ಏನು? 7 permutation 3, right? We know that NPR which is equals to n factorial divided by n minus r factorial, correct? So similarly NCR is given by n factorial divided by n minus r factorial into r factorial, right? Number of permutations ಎಷ್ಟು ನಾವು ಅಚೀವ್ ಮಾಡ್ಬೋದು? 7 factorial divided by 7 minus 3 factorial, right? So 7 minus 3 factorial ಎಷ್ಟು? 4 factorial. ಸೊ ನಾನು 7 factorial ಹೆಂಗೆ ಬರ್ಕೋಬೋದು? 7 into 6 into 5 into 4 factorial ಬರ್ಬಿಡ್ತೀನಿ. So here also I am going to write 4 factorial. This 4 factorial and 4 factorial directly I can cancel. 7 6 is what? 42 into 5. How much? 210. Right? Option ಯಾವುದು? Option D is going to follow. 32nd question ನೋಡಿ, the bridge rectifier consists of ಎಷ್ಟು ಡಯೋಡ್ಸ್ ಇರುತ್ತೆ? 4 diodes. What is the advantages of bridge rectifier over full wave rectifier? Center transformer not required, right? So what is the advantages of full wave rectifier over bridge rectifier? Peak inverse voltage ಅಂತ ಬರುತ್ತೆ. ಸೊ ಇದ್ರದ್ದೆಲ್ಲ ಡೆಫಿನಿಷನ್ಸ್ ಅಥವಾ ಡಿಫ್ರೆನ್ಸಸ್ ನಾನು ನಿಮಗೆ ಟೀಚ್ ಮಾಡಿದ್ದೀನಿ, ರೈಟ್? 33rd ಕ್ವೆಶನ್ ನೋಡಿ, ದ ಮೋಸ್ಟ್ ಪಾಪ್ಯುಲರ್ ಸ್ಟೇಟ್ ಆಫ್ ಇಂಡಿಯಾ. ಪಾಪ್ಯುಲೇಷನ್ ಯಾವ ಸ್ಟೇಟಲ್ಲಿ ಜಾಸ್ತಿ ಇದೆ? ಯೋಗಿಜಿನ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಸೊ ಇಟ್ ಈಸ್ ಉತ್ತರ ಪ್ರದೇಶ್, ರೈಟ್? Right now what they are doing is population ಹಿಂಗೆ ಕಂಟ್ರೋಲ್ ಮಾಡ್ಬೋದು. Some of the measures they are taking, but people yet they are opposing, right? 34th question ನೋಡಿ, the ratio of diameter of driven and driver pulley is known as, ಯಾವುದು? velocity ratio, right? ಗೇರ್ಸ್ ಮೇಲೆ ಈ ಕ್ವೆಶ್ಚನ್ ಕೊಟ್ಟಿದ್ದಾರೆ, right? So it is defined as velocity ratio. In construction of RCC roof slab, the proportion ನಾವು ಎಷ್ಟು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ 1:2:4, ರೈಟ್? ಸಿವಿಲ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ, ರೈಟ್? ನೋಬೆಲ್ ಪ್ರೈಸ್ ಇಸ್ ನಾಟ್ ಗಿವನ್ ಇನ್ ದ ಫೀಲ್ಡ್ ಆಫ್. ಸೊ ಈ ಕ್ವೆಶನ್ ಮುಂದಕ್ಕೂ ಬರುತ್ತೆ. ಈ ಕ್ವೆಶನ್ನಲ್ಲಿ ನೋಡಿ, ನೋಬೆಲ್ ಪ್ರೈಸ್ ಅನ್ನೋದು ಯಾವುದಕ್ಕೆ ನಾವು ಕೊಡೋದಿಲ್ಲ. ಸೊ ಇಟ್ ಈಸ್ ನಾಟ್ ಗಿವನ್ ಫಾರ್ ಮ್ಯಾಥಮೆಟಿಕ್ಸ್ ಫೀಲ್ಡ್ನಲ್ಲಿ ನೋಬೆಲ್ ಪ್ರೈಸ್ ಅನ್ನೋದು ಕೊಡೋದಿಲ್ಲ, ರೈಟ್? ಸೌಂಡ್ ಟ್ರಾವೆಲ್ಸ್ ಫಾಸ್ಟೆಸ್ಟ್ ಇನ್ ಯಾವುದರಲ್ಲಿ? ಸಾಲಿಡಲ್ಲಿ. ವ್ಯಾಕ್ಯೂಮ್ನಲ್ಲಿ ಸೌಂಡ್ ಟ್ರಾವೆಲ್ ಆಗುತ್ತಾ? ನೋ. ಸಾಲಿಡಲ್ಲಿ ಸೌಂಡ್ ಫಾಸ್ಟಾಗಿ ಟ್ರಾವೆಲ್ ಆಗುತ್ತೆ, ದೆನ್ ಲಿಕ್ವಿಡ್, ದೆನ್ ಗ್ಯಾಸ್. ಲೈಟ್ ಅನ್ನೋದು ಉಲ್ಟಾ ಬರುತ್ತೆ. ವ್ಯಾಕ್ಯೂಮ್ನಲ್ಲಿ ತುಂಬ ಫಾಸ್ಟಾಗಿ ಹೋಗುತ್ತೆ, ನೆಕ್ಸ್ಟ್ ಗ್ಯಾಸ್, ನೆಕ್ಸ್ಟ್ ಲಿಕ್ವಿಡ್, ನೆಕ್ಸ್ಟ್ ಸಾಲಿಡ್, ರೈಟ್? ಸೌಂಡ್ ಮತ್ತು ಲೈಟ್ದು ಇನ್ವರ್ಸ್ಲಿ ಪ್ರಪೋರ್ಷನಲ್. ಇದೊಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಸಾಕು. ದ ಟೈಮ್ ಪೀರಿಯಡ್ ಆಫ್ ಅನ್ ಅಸ್ಟೇಬಲ್ ಮಲ್ಟಿವೈಬ್ರೇಟರ್ ಈಸ್ ಗಿವನ್ ಬೈ ಟಿ ಆನ್ ನಾವೇನಂತ ಕರಿತೀರಿ? ಇಟ್ ಈಸ್ ಗಿವನ್ ಬೈ 0.693 ಟೈಮ್ಸ್ ಆಫ್ RA ಟೈಮ್ಸ್ ಆಫ್ C. 555 ಟೈಮರ್ ಯೂಸ್ ಮಾಡಿಕೊಂಡ್ರೆ ಟಿ ಆಫ್ ಏನು ಬರುತ್ತೆ? 0.693 ಇಂಟು RA ಪ್ಲಸ್ RB ಟೈಮ್ಸ್ ಆಫ್ C. So total time period is given by T on plus T off. Which is what? 0.693 into RA, that is 2 times of RA plus RB times of C. What is the option they have given? 1.38 times of RC. All electrical measuring instruments measure RMS value, peak value, average value, maximum value. ನೋಡಿ, ಫರ್ಮ್ ಫ್ಯಾಕ್ಟರ್ ಡೆಫಿನಿಷನ್ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್. ಯಾವುದರಲ್ಲಿ? SCTOದಲ್ಲಿ, ರೈಟ್? ಈ ಸತಿನೂ ಡೆಫಿನಿಷನ್ಸ್ ಕೇಳೋಂಥ ಸಾಧ್ಯತೆ ಜಾಸ್ತಿ ಇದೆ, ರೈಟ್? ಸೊ ಆಲ್
ಎಲೆಕ್ಟ್ರಿಕಲ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸ್ ಏನನ್ನ ಮೆಷರ್ ಮಾಡುತ್ತೆ, ಆರ್ ಎಮ್ ಎಸ್ ವ್ಯಾಲ್ಯೂನೇ ಮೆಷರ್ ಮಾಡುತ್ತೆ ಅದು, ರೈಟ್. ನಿಮ್ಗೆ ಏನಾದರೂ ಬೇರೆ ವ್ಯಾಲ್ಯೂಸ್ ಡಿ ಸಿ ವ್ಯಾಲ್ಯೂ ಬೇಕು ಅಂತ ಹೇಳಿದ್ರೆ ಕನ್ವರ್ಷನ್ಸ್ ಯೂಸ್ ಮಾಡ್ಕೋಬೇಕಾಗುತ್ತೆ. ವಾಟ್ ಈಸ್ ದ ಯೂಸ್ ಆಫ್ ಸೀಸನಿಂಗ್ ಆಫ್ ಟಿಂಬರ್? ನೋಡಿ, ಮನೆ ಕೆಲಸ ಮಾಡಿಸೋ ಟೈಮಲ್ಲಿ ನಾವೇನು ಮಾಡ್ತೀವಿ, ವಾಸ್ಕಲ್ಲೆಲ್ಲ ಇಡಬೇಕಂತ ಹೇಳಿದ್ರೆ ನಾವು ಫಸ್ಟೇ ನಾವು ಲೈಕ್ ಅಲ್ಲಿಗೆಗಳನ್ನೆಲ್ಲ ತೊಗೊಂಬಂದು ನಾವೇನು ಮಾಡ್ತೀರಿ, ಅದನ್ನು ಒಣಗಿಸ್ತೀರಿ, ರೈಟ್. ಇಲ್ಲ ಅಂತ ಹೇಳಿದ್ರೆ ಮರದಿಂದ ಹಂಗಂಗೆ ಇರುತ್ತಲ್ಲ ಅದನ್ನು ನಾವು ಒಣಗಿಸ್ತೀರಿ. ದೆನ್ ಆಫ್ಟರ್ವರ್ಡ್ಸ್ ವಿ ಆರ್ ಗೋಯಿಂಗ್ ಟು ಗಿವ್ ಫಾರ್ ಕಟಿಂಗ್. ಸೊ ಈ ರೀತಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇಟ್ ಈಸ್ ಯೂಸ್ಡ್ ಫಾರ್ ಡಿಕ್ರೀಸಿಂಗ್ ದ ವಾಲ್ಯೂಮ್ ಆ್ಯಂಡ್ ದ ವೆಯ್ಟ್ ಆಫ್ ದ ಟಿಂಬರ್. ಅದಲ್ಲದೆ ನಮಗೆ ಮರ ಅನ್ನೋದು ಬೆಂಡ್ ಬರಬಾರ್ದು. ಸೊ ಇವೆಲ್ಲ ಕಾರಣಕ್ಕೆ ನಾವೇನು ಮಾಡ್ತೀವಿ, ಅದನ್ನು ಸೀಸ್ನಿಂಗ್ ಅಂತ ಮಾಡ್ತೀನಿ. ಸೀಸ್ನಿಂಗ್ ಇನ್ ದ ಸೆನ್ಸ್ ವಾಟ್, ಡ್ರೈಯಿಂಗ್ ಅಂತ ಅರ್ಥ, ರೈಟ್. ಹಸಿ ಮರನ ನಾವೇನಾದರೂ ಕಟ್ ಮಾಡ್ಕೊಂಡು ಹಂಗೇನಾದರೂ ವಾಸ್ಕಲ್ ಇಲ್ಲ ಅಂತೇಳಿ ಕಿಟಕಿ ಏನಾದರೂ ಮಾಡಿಸ್ರೆ ನಿಮ್ಗೇನು ಬರುತ್ತೆ, ಬೆಂಡ್ ಅನ್ನೋದು ಜಾಸ್ತಿ ಬರುತ್ತೆ. ಅಂದರೆ ಏನೋ ಡಿಫಾರ್ಮೇಷನ್ ಅನ್ನೋದು ಜಾಸ್ತಿ ಬರುತ್ತೆ, ಮತ್ತು ಕ್ರ್ಯಾಕ್ಸ್ ಅನ್ನೋದು ಜಾಸ್ತಿ ಡೆವಲಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಸೀಸ್ನಿಂಗ್ ಅನ್ನೋದು ಮಾಡಬೇಕಾಗುತ್ತೆ, ರೈಟ್. 41st ಕ್ವಶನ್, ಟು ರಿಮೂವ್ ಮೋರ್ ಮೆಟೀರಿಯಲ್ ದ ಫೈಲ್ ಯೂಸ್ಡ್ ಈಸ್. ಗ್ರೇಡ್ಸ್ ಆಫ್ ಫೈಲ್ ಮೇಲೆ ಕ್ವಶನ್ ಕೇಳಿದ್ದಾರೆ ನೋಡಿ, ರೈಟ್. ಸೊ ರಫ್ ಫೈಲ್ ಇದೆ, ಬಾಸ್ಟರ್ಡ್ ಫೈಲ್ ಇದೆ, ಸ್ಮೂತ್ ಫೈಲ್ ಇದೆ, ಸಿಂಗಲ್ ಕಟ್ ಫೈಲ್ ಇದೆ, ರೈಟ್. ಡೆಡ್ ಸ್ಮೂತ್ ಫೈಲ್ ಇದೆ. ಈ ಡೆಡ್ ಸ್ಮೂತ್ ಫೈಲ್ ಎಲ್ಲ ಫಿನಿಶಿಂಗ್ ನಾವು ಯೂಸ್ ಮಾಡ್ತೀನಿ. ರಫ್ ಫೈಲು ಮತ್ತು ಬಾಸ್ಟರ್ಡ್ ಫೈಲ್ ಎಲ್ಲ ಇದೆಯಲ್ಲ, ಇವೆಲ್ಲ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಮೋರ್ ಮೆಟೀರಿಯಲ್ನ ನಾವು ರಿಮೂವ್ ಮಾಡಬೇಕಂತ ಹೇಳಿದ್ರೆ ನಾವು ಯೂಸ್ ಮಾಡ್ತೀವಿ, ರೈಟ್. ಅದೇ ರೀತಿ ನಿಮಗೆ ಸಿಂಗಲ್ ಕಟ್ ಫೈಲ್ ಬರುತ್ತೆ, ಡಬಲ್ ಕಟ್ ಫೈಲ್ ಬರುತ್ತೆ. ಸಿಂಗಲ್ ಕಟ್ಟಲ್ಲಿ ಎಷ್ಟು ಆ್ಯಂಗಲ್ ಇರುತ್ತೆ, ಡಬಲ್ ಕಟ್ಟಲ್ಲಿ ಎಷ್ಟು ಆ್ಯಂಗಲ್ ಇರುತ್ತೆ, ಓರಿಯಂಟೇಷನ್ ಇದೆಲ್ಲ ನಿಮ್ಗೆ ಗೊತ್ತಿರಬೇಕು, ರೈಟ್. ಸೊ ಟು ರಿಮೂವ್ ಮೋರ್ ಮೆಟೀರಿಯಲ್ ದ ಫೈಲ್ ಯೂಸ್ಡ್ ಈಸ್ ವಾಟ್, ಬಸ್ಟೆಡ್ ಫೈಲ್. ಆಪ್ಷನ್ ಯಾವುದು, ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. 1 bag of cement consists of ಎಷ್ಟು kg? Straight away answer you can tell it is 50 kg. Nowadays ಒಂದು ಸ್ವಲ್ಪ ಎಸ್ಪೆಷಲಿ ರಾಮ್ಕೋ ಸಿಮೆಂಟ್ಸ್ ಅವರೆಲ್ಲ 25 kg ಕೊಡ್ತಾರೆ. ಇಟ್ ಈಸ್ ಸೂಪರ್ ಪ್ಲಾಸ್ಟ್ ಆ ಥರ ಸಿಮೆಂಟ್ಸ್ ಎಲ್ಲ ಬರುತ್ತೆ. ಬಟ್ ಇಟ್ ಈಸ್ ರೇರ್ ಆಫ್ ದಿ ರೇರೆಸ್ಟ್ ಕೇಸಸ್, ರೈಟ್. ಸೊ ಇನ್ ಜನರಲ್ 1 bag ಆಫ್ ಸಿಮೆಂಟ್ ಕನ್ಸಿಸ್ಟ್ ಆಫ್ ಸ್ಟ್ಯಾಂಡರ್ಡ್ ಆಲ್ಮೋಸ್ಟ್ ಆಲ್, ನೀವು ಅಲ್ಟ್ರಾಟೆಕ್ ಅದು ತೊಗೊಳ್ಳಿ, ಅಲ್ಟ್ರಾಟೆಕ್ನಲ್ಲೇ ಬಿರ್ಲಾ ಬರುತ್ತೆ, ಮತ್ತು ಜುವಾರಿ, ಪ್ರಿಯಾ, ಪೆನ್ನ ಇವೆಲ್ಲದರಲ್ಲೂ ನೀವು ಕಂಪೇರ್ ಮಾಡಿಕೊಂಡ್ರೆ 1 bag ಆಫ್ ಸಿಮೆಂಟ್ ಕನ್ಸಿಸ್ಟ್ ಆಫ್ ಎಷ್ಟು kg ಇರುತ್ತೆ, 50 kgs, ರೈಟ್. 1 bag ಕನ್ಸಿಸ್ಟ್ ಆಫ್ 50 kg. ಆಪ್ಷನ್ ಯಾವುದು, ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ದಿ ಪ್ರಾಪರ್ಟಿ ಆಫ್ ದ ಮಟೀರಿಯಲ್ ಡ್ಯೂ ಟು ವಿಚ್ ಇಟ್ ಬ್ರೇಕ್ಸ್ ಡೌನ್ ವಿತ್ ಅ ಲಿಟಲ್ ಬಿಟ್ ಆಫ್ ಪರ್ಮನೆಂಟ್ ಡಿಸ್ಟಾರ್ಷನ್ ಈಸ್ ಕಾಲ್ಡ್ ಆಸ್ ಯಾವುದು, ಬ್ರಿಟಲ್ನೆಸ್ ಅಂತ ಇದೆ. ಅದು ಪ್ರಾಪರ್ಟಿನೇ ಅಂತಾರೆ, ಬ್ರಿಟಲ್ನೆಸ್ ಅಂತ ಹೇಳ್ತೀರಿ. ಎಕ್ಸಾಂಪಲ್ ಯಾವುದು, ಗ್ಲಾಸ್ ಅಂತ ತಿಳ್ಕೊಳ್ಳಿ. ಸ್ವಲ್ಪ ಏನಾದರೂ ಡಿಫಾರ್ಮ್ ಮಾಡೋಕ್ಕೆ ಹೋದರೆ ಅದು ಪುಡಿ ಆಗೋಗ್ಬಿಡುತ್ತೆ, ರೈಟ್. ಸೊ ದಿಸ್ ಈಸ್ ರೆಫರ್ಡ್ ಆಸ್ ವಾಟ್, ಬ್ರಿಟಲ್ನೆಸ್. ಎಕ್ಸಾಂಪಲ್ ಯಾವುದು, ಗ್ಲಾಸ್ ಅಂತ ತಗೊಳ್ಳಿ. 18:4:1 ಹೈ ಸ್ಪೀಡ್ ಸ್ಟೀಲ್ ಕಂಟೈನ್ಸ್ ಯಾವುದು, ರೈಟ್. 18:4:1 ಹೈ ಸ್ಪೀಡ್ ಸ್ಟೀಲ್ ಕಂಟೈನ್ಸ್ ವೆನಡಿಯಮ್, ಕ್ರೋಮಿಯಂ, ಟಂಗ್ಸ್ಟನ್. ಇದ್ರದ್ದು ಏನು ಕೇಳ್ತಾ ಇದ್ದಾರೆ, ಪ್ರಪೋರ್ಷನ್ ಕೇಳ್ತಾ ಇದ್ದಾರೆ. ವೆನಡಿಯಮ್ ಅನ್ನೋದು 1%, ಕ್ರೋಮಿಯಂ ಅನ್ನೋದು 4%, ಟಂಗ್ಸ್ಟನ್ ಅನ್ನೋದು ಎಷ್ಟಿದೆ, 18%. ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ, ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. 45th ಕ್ವಶನ್ ನೋಡಿ, ಸಿಂಪಲ್ ಕ್ವಶನ್ ಕೇಳಿದ್ದಾರೆ, ರೈಟ್. ಇಂಥ ಕ್ವಶನ್ಸ್ ಆ್ಯಕ್ಚುಲಿ ನೀವೇನಾದರೂ ಮಿಸ್ಟೇಕ್ ಮಾಡಿದ್ರೆ ಡೈರೆಕ್ಟ್ಲಿ ಐ ಆಮ್ ಟೆಲಿಂಗ್ ಯು ವಿಲ್ ಬಿ ಔಟ್ ಆಫ್ ರೇಸ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ನ್ಯಾಷನಲ್ ಗೇಮ್ ಆಫ್ ಇಂಡಿಯಾ ಅಂತ ಕೇಳ್ತಾರೆ. ಸಿಂಪಲ್ ಕ್ವಶನ್. ಕಬಡ್ಡಿ ಇಲ್ಲ, ಕ್ರಿಕೆಟ್ ಇಲ್ಲ, ಫುಟ್ಬಾಲ್ ಇಲ್ಲ. ಆಪ್ಷನ್ ಯಾವುದು, ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ಎಷ್ಟೊಂದು ಜನ ಏನು ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ ಕ್ರಿಕೆಟ್ಗೆ ಔಟ್ ಮಾಡೋಕ್ಕೆ ನೋಡ್ತಾರೆ. ಕ್ರಿಕೆಟ್ನಲ್ಲಿ ಕ್ರೇಜ್ ಜಾಸ್ತಿ ಇದೆ, ಐ ಡೂ ಅಂಡರ್ಸ್ಟ್ಯಾಂಡ್. ಬಟ್ ನ್ಯಾಷನಲ್ ಗೇಮ್ ಅಂತ ಏನಾದರೂ ತೊಗೊಂಡ್ರೆ ಇಟ್ ಈಸ್ ಹಾಕಿ, ಇಟ್ ಈಸ್ ಹಾಕಿ. ಇನ್ನು ಕೆಲವರು ಹೇಳ್ತಾರೆ ಎಲ್ಲಿ ಡಿಫೈನ್ ಮಾಡಿಲ್ಲ ಅಂತ ಹೇಳ್ತಾರೆ, ರೈಟ್. ಸೊ ವಿ ಹ್ಯಾವ್ ಲರ್ನ್ ದಟ್ ನ್ಯಾಷನಲ್ ಗೇಮ್ ಆಫ್ ಇಂಡಿಯಾ ಈಸ್ ಹಾಕಿ. 42nd ಕ್ವಶನ್, ಟೂಸ್ ಕಾಂಪ್ಲಿಮೆಂಟ್ ಆಫ್ ಅ ನಂಬರ್ ಅಂತ ಹೇಳ್ತಾರೆ. ಟೂಸ್ ಕಾಂಪ್ಲಿಮೆಂಟ್ನ ನಾನು ಹೆಂಗೆ ಕಂಡುಹಿಡಿಯೋದು, ಒನ್ಸ್ ಕಾಂಪ್ಲಿಮೆಂಟ್ ಪ್ಲಸ್ 1 ಅಂತ ಅರ್ಥ, ರೈಟ್. ಸೊ ಇಟ್ ಈಸ್ ಒನ್ಸ್ ಕಾಂಪ್ಲಿಮೆಂಟ್ ಪ್ಲಸ್ 1. ಒನ್ಸ್ ಕಾಂಪ್ಲಿಮೆಂಟ್ ಅಂದ್ರೇನು, ವೇರ್ ಎವರ್ 1 ಇಸ್ ದೇರ್ ರೀಪ್ಲೇಸ್ ಬಿಟ್ಟಿರುತ್ತೆ ಯಾವುದು, 0 ಇರೋ ಜಾಗದಾಗೆಲ್ಲ 1 ಅಂತ ಹಾಕಿ ಅಷ್ಟೇ. 1 ಇದೆ, ಸೊ 0 ಹ್ಯಾವ್ ರಿಟರ್ನ್. 0 ಇದ್ದರೆ 1 ಅಂತ ಹ್ಯಾವ್ ಟು ರೈಟ್. 1 ಇದೆ, ಸೊ ಹ್ಯಾವ್ ರಿಟರ್ನ್ 0. ಟು ದಿಸ್ ಆ್ಯಡ್ ಪ್ಲಸ್ 1. ನಮಗೇನು ಬರುತ್ತೆ, 0 0 0 1 1 0 0 1. ದಿಸ್ ಈಸ್ ಟೂಸ್ ಕಾಂಪ್ಲಿಮೆಂಟ್. ದಿಸ್ ಈಸ್ ಅ ಟೂಸ್ ಕಾಂಪ್ಲಿಮೆಂಟ್ ಆಫ್ ಅ ನಂಬರ್. ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ ನೋಡಿ, ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಕ್ಲಾ ಹ್ಯಾಮರ್ ಈಸ್ ಯೂಸ್ ಟು ರಿಮೂವ್, ರೈಟ್. ಸೊ ಕ್ಲಾ ಹ್ಯಾಮರ್ ಅಂದ್ರೇನು, ಮುಂದ್ಗಡೆ ವಿ ಶೇಪ್ ಟೈಪಲ್ಲಿ ಇರುತ್ತೆ. ಇಟ್ ಈಸ್ ಯೂಸ್ ಟು ರಿಮೂವ್ ನೇಲ್ಸ್, ಇಟ್ ಈಸ್ ಯೂಸ್ ಟು ರಿಮೂವ್ ನೇಲ್ಸ್. ಕ್ಲಾ ಹ್ಯಾಮರ್ ಯಾರ್ಯಾರು ಯೂಸ್ ಮಾಡ್ತಾರೆ, ರೈಟ್. ಇನ್ ಜನರಲ್ ಯಾರ್ಯಾರು ಯೂಸ್ ಮಾಡ್ತಾರೆ ಅಂತಂದರೆ ಕಾರ್ಪೆಂಟರ್ ಯೂಸ್ ಮಾಡ್ತಾರೆ, ಮತ್ತು ಸೆಂಟ್ರಿಂಗ್ ಅವರು ಯೂಸ್ ಮಾಡ್ತಾರೆ ಕ್ಲಾ ಹ್ಯಾಮರ್ನ. ಕಾರ್ಪೆಂಟರ್
ಸ್ಮಾಲ್ ಒನ್ ಯೂಸ್ ಮಾಡ್ತಾರೆ, ಬಟ್ ಸೆಂಟ್ರಿಂಗ್ ಅವ್ರು ಏನು ಮಾಡ್ತಾರೆ, ದೊಡ್ಡದು ಹ್ಯಾಮರ್ ಯೂಸ್ ಮಾಡ್ತಾರೆ, ರೈಟ್. ವೈ ವುಡನ್ ನೇಲ್ಸ್ನಲ್ಲಿ ಕಾರ್ಪೆಂಟರ್ ಯೂಸ್ ಮಾಡ್ತಾರೆ, ಬಟ್ ನಾರ್ಮಲ್ ದಪ್ಪ ನೇಲ್ಸ್ ಬರ್ತಲ್ಲ, ಎಮ್ ಎಸ್ ಅಥವಾ SS ನೇಲ್ಸ್ ಬರುತ್ತಲ್ಲ, ಆ ನೇಲ್ಸು ಸೆಂಟ್ರಿಂಗ್ ಅವ್ರು ಯೂಸ್ ಮಾಡ್ತಾರೆ. ಸೊ ಹ್ಯಾಮರ್ ಸಹ ದೊಡ್ಡದೇ ಇರುತ್ತೆ, ರೈಟ್. ಆಪ್ಷನ್ ಯಾವುದು? ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. 48th ಕ್ವಶನ್, ನಾರ್ಮಲೈಸಿಂಗ್ ಆಫ್ ಸ್ಟೀಲ್ ಈಸ್ ಡನ್. ಏನು ಮಾಡ್ತೀರಿ? ನಾರ್ಮಲೈಸಿಂಗ್ ಆಫ್ ಅ ಸ್ಟೀಲ್ ಈಸ್ ಡನ್ ಟು ರಿಫೈನ್ ದ ಗ್ರೇನ್ ಸ್ಟ್ರಕ್ಚರ್, ರಿಮೂವ್ ದ ಸ್ಟ್ರೈನ್ಸ್ caused by cold working, yes. Remove the dislocation caused in internal structure due to hot working, yes. So it is all of the above. It is all of the above. Option ಯಾವುದು? ಆಪ್ಷನ್ ಡಿ. 49th ಕ್ವಶನ್ ನೋಡಿ, ಏನು ಕೊಟ್ಟಿದ್ದಾರೆ? ವುಡ್ ಟರ್ನಿಂಗ್ ಲೇತ್ ಯೂಸ್ ಟು. ಏನಕ್ಕೆ ಯೂಸ್ ಮಾಡ್ತೀರಿ? ಟರ್ನಿಂಗ್ ದ ವುಡ್, ಮೋಲ್ಡಿಂಗ್ ದ ವುಡ್, ಸ್ಕ್ವಯರ್ ದ ವುಡ್, ರೈಪಿಂಗ್. ಸೊ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಟು ಟರ್ನಿಂಗ್ ದ ವುಡ್. ಆಪ್ಷನ್ ಯಾವುದು? ಆಪ್ಷನ್ ಎ ಇಸ್ ಗೋಯಿಂಗ್ ಟು ಫಾಲೋ. ಮಿಲ್ಲಿಂಗ್ ಅಂದರೆ ಏನು ಗೊತ್ತಿರಬೇಕು, ಗ್ರೈಂಡಿಂಗ್ ಅಂದರೆ ಏನು ಗೊತ್ತಿರಬೇಕು, ಲೇತ್ ಅಂದರೆ ಏನೋ ಗೊತ್ತಿರಬೇಕು. ಇದರಲ್ಲಿ ನಾವು ಏನೇನು ವರ್ಕ್ ಮಾಡ್ತೀರಿ ಅದನ್ನು ನಿಮ್ಗೆ ಗೊತ್ತಿರಬೇಕು, ರೈಟ್. ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಾಲ್ಡ್ ಆಸ್ ಅ ಪಿಂಕ್ ಸಿಟಿ ಆಫ್ ಇಂಡಿಯಾ? ಉದಯ್ಪುರ್, ರಾಯ್ಪುರ್, ಜೈಪುರ್, ಮಣಿಪುರ್, ರೈಟ್. ಸೊ ಆನ್ಸರ್ ಯಾವ್ದು ಬರುತ್ತೆ? ಜೈಪುರ್. ಅದೇ ರೀತಿ ಗಾರ್ಡನ್ ಸಿಟಿ ಆಫ್ ಇಂಡಿಯಾ. ಸೊ ಈ ಥರ ಕ್ವಶನ್ಸ್ ಕೇಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಫೇರ್ ಐಡಿಯಾ ಇರಬೇಕು. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಕ್ವಶನ್ ನಂಬರ್ 1 to ಕ್ವಶನ್ ನಂಬರ್ 50 ನಾನು ಸಾಲ್ವ್ ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಕ್ವಶನ್ ನಂಬರ್ 51 to ಕ್ವಶನ್ ನಂಬರ್ 100 ನಾನು ಸಾಲ್ವ್ ಮಾಡ್ತಾಯಿದ್ದೀನಿ. ಈ ಸೊಲ್ಯೂಷನ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೂ ಎಲೆಕ್ಟ್ರಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಸೆಷನ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಡೂ ವೆಲ್, ಸ್ಟಡಿ ವೆಲ್. ಥ್ಯಾಂಕ್ ಯು. ಗೆಟ್ ಇನ್ ಟು BMRCL. See you in the next session.